ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗು ಮಣ್ಣು ಮುಂದೆ ಮಾಡ್ತಾ ಇದ್ದೀನಿ, ರೀಲ್ಸ್ ಮಾಡ್ತಾ ಇದ್ದೆ. ಹಾಗಾಗಿ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಕಂಟೆಂಟ್ ಬಂದು ನಮ್ಮ ಯಜಮಾನ್ರು ಕಂಟೆಸ್ಟೆಂಟ್ ಮಾತಾಡಿ. ಇವತ್ತೆಲ್ಲ ಅವರೇ ಮಾಡ್ತಾರೆ ಯೂಟ್ಯೂಬ್ ಪೂರ್ತಿ. ಕಸದ ಗಾಡಿ ಬಂತ ನೋಡೋಗು, ನೋಡ್ಕೋಬೇಕು ಬಲ್ಕನಿಲಿ. ನಾವು ರೀಲ್ಸ್ ಮಾಡ್ತೀವಿ, ನನ್ನ ಮಗನೂ ಫೋನ್ ಇಟ್ಕೊಂಡು ರೀಲ್ಸ್ ಮಾಡ್ತಾವ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಇಡ್ಲಿ ಮಾಡಬೇಕು. ಏನು ಮಾಡೋದು? ಇಡ್ಲಿಗೆ ಸಾಂಬಾರು ಗೊತ್ತಿಲ್ಲ. ಅದೇ ಇದು ಬರುತ್ತಲ್ಲ ಇಡ್ಲಿಗೆ ಸಾಂಬಾರು, ಅದನ್ನ ಮಾಡು. ನಾನು ನುಗ್ಗೆಕಾಯಿ ಸಾರು ಮಾಡಿ ಅದು ಮತ್ತೆ ಬೇಳೆ ಸಾರು ಮಾಡ್ತೀನಿ. ಭಾನುವಾರ ಬೇಳೆ ನೋ, ಓನ್ಲಿ ಮೂಳೆ. ತಗೊಂಡೋಗಿ. ಸೊ ನನ್ನ ಮಗಳು ಮೊಳಕೆ ಕಾಳು ಬರ್ಸಿದ್ದಾಳೆ. ಅವಳು ಗಿಡ ಹಾಕ್ಬೇಕಂತೆ, ಅಂದ್ರೆ ಗಿಡ ಬರ್ಸ್ಬೇಕು. ನಾಳೆನೇ ಸಬ್ಮಿಟ್ ಮಾಡ್ಬೇಕು ಅಂದವಳೆ. ಇವಾಗ ನಮ್ಮ ಮನೆಯವರು ಮಿರಾಕಲ್ ಮ್ಯಾಜಿಕ್ ಎಲ್ಲ ಮಾಡಿ ನಾಳೆಗೆನೆ ಗಿಡ ಬೆಳೆಸಿ ಕೊಡ್ತಾರೆ ಮಗಳಿಗೆ, ಅಲ್ವಾ ರೀ? ನಾನು ಯಾವಾಗ ಗೊತ್ತಾ ಫ್ರೆಂಡ್ಸ್, ನಾನು ಹೇಳಿದ್ದು ಬುಧವಾರ ಹೇಳಿದ್ದು. ಅಷ್ಟು ದಿವಸದಿಂದನೂ ಕಾಯ್ಕೊ ಬಂದಿದ್ದೀನಿ. ಸೋಮವಾರ ಸಬ್ಮಿಷನ್ ಇದೆ ಅಂದಿದ್ದೀನಿ. ಅಷ್ಟು ಸಾವಿರ ತಂದ್ಕೊಟ್ಟಿಲ್ಲ. ಅದು ಯಾವತ್ತೇ ತಂದ್ಕೊಟ್ಟಿದ್ದಾರೆ ಮಣ್ಣು, ಶುಕ್ರವಾರನೋ ಯಾವಾಗ. ನಾನು ಹೇಳ್ದೆ ನಿಮ್ಗೆ ಪಾಟ್ ಮಣ್ಣು ಹಾಕಿಸ್ಕೊಂಡ್ ಬಾ, ನಿಮ್ಮ ಅಪ್ಪನ ನಂಬ್ಕೋಬೇಡ ಅಂತ. ಅವ್ರು ಏನಂದ್ರೆ ಗೊತ್ತಾ ಫ್ರೆಂಡ್ಸ್, ಆ ಥರ ಪಾಟ್ ನಮ್ಮ ಅಮ್ಮ ಇಟ್ಕೊಟ್ಟಿರೋ ಗ್ಲಾಸು. ಆ ಗ್ಲಾಸ್ ಅಷ್ಟೇ 20 ರೂಪಾಯಿ ಪಾಟ್ ಅಂತೆ, ಮಣ್ಣು 10 ರೂಪಾಯಿ ಅಂತೆ. 30 ರೂಪಾಯಿ ಪೇ ಮಾಡ್ಬೇಕಾಗಿತ್ತು. ಅದಕ್ಕೆ ನಮ್ಮಪ್ಪ ಸರಿಯಾಗಿ ಬೈದ್ಬಿಟ್ಟು ಕರ್ಕೊ ಬಂದ್ರು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇವರೆಲ್ಲ. ಅಪ್ಪನ ನಂಬ್ಕೊಂಡ್ರೆ ಹಂಗೆ ಆಗೋದು. ಇವಾಗ ಗಿಡನ ನಾಳೆ ಹೆಂಗ್ ಬರೆಸ್ಕೊಂಡು ಇದ್ದೆ ನೋಡಿ, ಕೊತ್ತಂಬರಿ ಸೊಪ್ಪು ಸಿಕ್ಸ್ಬಿಟ್ಟು ಕೊಡ್ತಾರೆ ಕಡ್ಡಿಗಣ್ಣ. ಅದು ಬರಕ್ಕೆ 4 ದಿವಸ ಬೇಕು. ಮಾತಾಡೋ ಮಾತಾಡು. ಜುಮಕ್ 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 ಜುಮಕ್. ಇವಾಗ ಏನ್ ಮಾಡೋದ ಇಡ್ಲಿಗೆ? ಇವತ್ತನ್ನ ಕೇಳು. ತಲೆ ಬೋಟಿ ಕಲೀಜ ಗಲೀಜ ಮಮ್ಮಿ ಅವೆಲ್ಲ ನಮ್ಮ ಮನೆಯಲ್ಲೇ ತಿನ್ನೋದು. ಅದೆಲ್ಲ ನಾವು ತಿನ್ನಲ್ಲ, ಓನ್ಲಿ ಬರೀ ಚಿಕನ್. ಕಷ್ಟೊಂದು ಬಂದೆ ಅಯ್ಯಪ್ಪ ಕಷ್ಟ ಸುಳ್ಳು ಹೇಳಿದ್ದು ಕೊಡೆ. ಸೊ ನಮ್ಮ ಯಜಮಾನ್ರು ಇವಾಗ ಮಣ್ಣಿನ ಮಗ ಆಗಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಬನ್ನಿ. ಎಲ್ಲ ಕಡೆ ಕಾಯಿ ಚೊಳ್ತು. ನಾವು ಕಷ್ಟಪಟ್ಟು ಬೆಳೆಸಿದ್ ನೋಡಿ, ಕಷ್ಟಪಟ್ಟು ಬೆಳೆಸಿದ್ದು ರೀ. ಹಂಗ ಮೇಲ್ ಹಾಕಿದ್ರೆ ಬರುತ್ತಾ ರೀ? ಅದು ಅಮ್ಮಕ್ ಬಾರ್ದಂತೆ. ಅಷ್ಟು ಕಾಲ ಬೆಳೆಸ್ಬಿಟ್ಟು ನೋಡಿ. ಇನ್ನ ಕಡಿಮೆ ತುಂಬಬೇಕಿತ್ತಲ್ವಾ ರೀ? ಅಲ್ಲ ಗಿಡ ಬಿದೋಗ್ಬಿಡಲ್ವಾ ಅಷ್ಟು ಮೇಲೆ ತುಂಬುತ್ತೆ. ಅಲ್ಲಿ ಬಿಸ್ಲುಗಿಟ್ರೆ ಬರೋದದು. ಇಲ್ಲಿ ಬಿಸ್ಲು ಹೊಡಿತೈತಲ್ಲ ಕೃಪ, ಅಲ್ಲಿ ಗಿಡ. ನೀ ಸುಮ್ನೆ ಕುತ್ಕೊಳ್ಳ. ನಾನು ಶುದ್ಧ ಆದ್ರೂ ಬೆಳೆಸ್ತೀನಿ. ಹೋದ್ಸತಿ ಕೃಷ್ಣ ಜನ್ಮಾಷ್ಟಮಿ ಅಂದ್ಬಿಟ್ಟು 3 ದಿವಸ ರಜೆ ಇತ್ತಾ, ಶನಿವಾರ ಭಾನುವಾರ ಸೋಮವಾರ ಸ್ಕೂಲಲ್ಲೇ ಬಿಟ್ಟಿದ್ದೆ. ನೀನ್ ಸ್ವೆಟರ್ ಹಾಕೋ ಬಂದು ಕುತ್ಕೋಬೇಕು ತಾನೆ. ನೀನ್ ಯಾಕೆ ಹಿಂಗಾಡ್ತಾ ಇದೀಯಾ? ಕ್ಯಾಟ್ಲಸ್ ಹಾಕಿತ್ತು ಹಿಂಗ್ ಬೆಳ್ಳಂತ ಎಲ್ಲ ಕಡೆ ಹೋಯ್ತಲ್ಲ. ಅದೆಲ್ಲ ಗಿಡ ಬೆಳೆಯುತ್ತೆ ಟೈಲ್ಸ್ ಇಂದ. ಮಣ್ಣುಗೆ ಯಾರು ಫ್ರೆಂಡ್ಸ್ ಇವಾಗ ಸ್ವರ್ಕೆ ರೀಲ್ಸ್ ಮಾಡೋಕ್ಕೋಸ್ಕರ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಒಂದೇ ತರ ಕಾಸ್ಟ್ಯೂಮ್ ಅಲ್ಲಿ ಮಾಡಿದ್ರೆ ನಿಮ್ಗೂ ಬೋರ್ ಆಗುತ್ತಲ್ವಾ? ಹಾಗಾಗಿ ಟೀ ಶರ್ಟ್ ಪ್ಯಾಂಟ್ ಹಾಕೊಂಡು ಹಿಂಗಿಡ್ಕೊಂಡು ಅಂತ ಓಡೋದು. ಅದು ಚೆನ್ನಾಗಿದೆ ರೀಲ್ಸ್, ಕಾಮಿಡಿದು. ಸೊ ಹಾಗಾಗಿ ಅದನ್ನ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 10:15 ಇನ್ನ ನಮ್ಮ ಮನೆಯವ್ರು ಸೀಟ್ ಬಿಟ್ಟು ಎದಂತ ಇಲ್ಲ. ಇವ್ರು ಹೋಗಿ ಯಾವಾಗ ನನಗೆ ಚಿಕನ್ ತರೋದು, ನಾನು ಯಾವಾಗ ಇವನ್ ಮಕ ತೋರಿಸ್ತಾನೆ, ಬೆಕ್ ಮಕ್ಕ ತರ. ಇವ್ರಿಗೆ ಗೊತ್ತು ಪ್ರತಿ ಸಂಡೇ ನಾನ್ ವೆಜ್ ಮಾಡ್ತೀವಿ ಅಂತ. ಅಂದ್ರು ಏನ್ ತಗೋಬರ್ಲಿ, ಎಷ್ಟ್ ತಗೋಬರ್ಲಿ, ಬರೀ ಇದೇ ಡೈಲಾಗು. 10 ಕೆಜಿ ತಗೊಂಡ್ ಬಾ ಅಂತಂದ್ರೆ ನಾನ್ ತಗೊಂಡ್ಬರ್ತೀನಿ, ಮಾಡ್ದೇ ಇರ್ಬೇಕಲ್ಲ ನಿನ್ಗಿರೋದು ಅಂತ. ಮಾತಾಡು ನಮಗ್ ಬಿಲ್ಡಪ್ ಕೊಡ್ತಾರೆ. ಹಂಗ್ ಮಾತಾಡಿ ಹಿಂಗ್ ಮಾತಾಡಂತ. ಇವ್ರು ಯೂಟ್ಯೂಬ್ ಅಲ್ಲಿ ಮಾತಾಡೋ ಮಾಡ್ತೀನಿ ಇವಾಗ. ಸ್ಟಾಪ್ ಮಾಡ ಜಾನು. ಇವತ್ತು ನೀನ್ ಅಡ್ಗೆ ಮಾಡಪ್ಪ.
ನಾವೆಲ್ಲ ತಿನ್ನೋಣ. ಸಂಡೆ ನಮಗ್ ರೆಸ್ಟ್. ಸರಿ ಅದೆಲ್ಲ ಬಿಡೋ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ 10,000 ರೂಪಾಯಿ ಸೇರುತ್ತೆ. ಕತ್ತರಿಸಾಕೊಡ್ತೀನಿ ಮಾತಾಡೋದು. ಯಾಕ್ರಿ ವರಮಹಾಲಕ್ಷ್ಮಿ ಬಟ್ಟೆ ತಗೊಳ್ಳೋದ್ ಬೇಡ, ಸೀರೆ ತಗೋಬೇಕು ದೇವಿಗೆ. ಎಷ್ಟು 1,000 ರೂಪಾಯಿ ಸ್ಪಾನ್ಸರ್ ಮಾಡ್ತೀಯ ನಿನ್ ಕಡೆಯಿಂದ? ಹೇಳುವಂತವ ನಾವು. ಲೈಟ್ ಆನ್ ಮಾಡ್ಕೊತಾನೆ. ಹೇಳು, ಎಷ್ಟು 1,000 ಸ್ಪಾನ್ಸರ್ ಮಾಡ್ತೀರಾ ಅಂತ. ಅದ ಮಾತಾಡಲ್ಲ, ಮಾತಾಡೋ. ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡಿ. ಯಾಕೆ ಮನೆ ಏನ್ ಹೊರಡೋದು ನೋಡಿದ್ದು? ಕಿವಿಯನ್ನು ಕೇಳುತ್ತಿಲ್ಲ, ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಓ ಯಾರಪ್ಪ ಹೇಳಿದ್ದು? ಅವಳು ಲಕ್ಷ್ಮೀ ಬರಮ್ಮದಲ್ಲಿ ಹೇಳ್ತಾಳಲ್ಲ, ಅದನ್ನ ಕೆಡಿಸ್ಕೊಂಡು ಹೇಳ್ತಾ ಇದೀಯ ಏನು? ಅವ್ರ ಮನೆ ಫಂಕ್ಷನ್ ಮಾಡ್ಬಿಟ್ಟಾರಲ್ಲ, ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡ್ಬಿಟ್ಟಾರ, ಅದಕ್ಕೆ ಕೊಡ್ತಾ ಇಲ್ಲ ನನ್ಗೆ. ಅಲ್ವಾ ರೀ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಕಡ್ಮಾಡೆ ದುಡ್ಡು ಕೊಡದ ಮೇಲೆ ಅಂತಕ್ಕೆ ಅಪ್ಪನ ವಿಡಿಯೋ ಮಾಡ್ಬೇಕು ನಾವು. ಪಬ್ಲಿಸಿಟಿ ಯಾಕೆ ಕೊಡ್ಬೇಕು? ಬಿಟ್ಟಿ ಕಟ್ ಮಾಡೆ. ಮಾಡಿರೋ ಶೂಟಿಂಗಿಗೆ ಪೇಮೆಂಟ್ ಕೊಟ್ಟಿಲ್ಲ, ಇದು ಬೇರೆ ಬಿಲ್ಡಪ್. ನಿಮ್ದು ಪೇಮೆಂಟ್ ನಮಗ್ ಬಂದಲ್ವಾ ಫ್ರೆಂಡ್ಸ್, ನಾವು ಕೊಡೋದು. ಇವರು ಎಂಟರ್ಟೈನ್ಮೆಂಟ್ ಕೊಟ್ರೆ ಪೇಮೆಂಟ್ ಕೊಡ್ತಾರೆ ಬೇಗ. ಇವ್ರೇನೋ ಮಾತಾಡಿದವ್ರು ಏನ್ ಪೇಮೆಂಟ್ ಕೊಡ್ತಾರೆ ನೋಡಿ ಕಾಂತ. ಅಗ್ಗಿ ಸಿರ್ಕೊಂಡ್ ಕೂತವ್ರೆ. ಇದೇ ಕೆಲಸ ಇದೆ. ಡೈಪರ್ ಹಾಕೋ, ಡೈಪರ್ ತೆಗಿ. ದೊಡ್ಡನಾದ್ರು ಡೈಪರ್ ಹಾಕತ್ತ ನಿನ್ನ ಯಪ್ಪ. ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ ನಮ್ಮ ಕಿಚನ್ ಡಿಪಾರ್ಟ್ಮೆಂಟ್ ಹೋಗೋಣ. ತಿಕ್ಕಬೇಕು ಪಾತ್ರೆ. ಆಮೇಲೆ ಸಿಗೋಣ ಬಾಯ್. ಸೊ ಫ್ರೆಂಡ್ಸ್, ಇವಾಗ ಕಾಲ್ ಸೂಪ್ ಮಾಡೋಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೀನಿ. ಸಂಡೇ ಅಲ್ವಾ, ನನ್ನ ಮಗಳಿಗೆ ಕಾಲ್ ಸೂಪ್ ಮಾಡ್ಕೊಡೋಣ ಅಂತ. ಒಂದಿನ ಬಿಟ್ಟು 2 ದಿವಸಕ್ಕೆ ಒಂದ್ಸತಿ ಮಾಡ್ತಾ ಇದ್ದೀನಿ. ಬಟ್ ಇವತ್ತು ಸಂಡೇ ಅಲ್ವಾ, ಕ್ಲೀನಾಗಿ ನಿಧಾನಕ್ಕೆ ತಿಂತಾಳೆ, ಮನೇಲೆ ಇರ್ತಾಳೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸಿಂಪಲ್ ಮಸಾಲೆ, ಅರಿಶಿನ ಈರುಳ್ಳಿ ರುಬ್ಕೊಳ್ತೀನಿ, ಮತ್ತೆ ಬೆಳ್ಳುಳ್ಳಿ, ಶುಂಠಿ, ಸೋಂಪು, ಒಂಚೂರು 1-2 ಹಾಕಿದ್ರೆ ಸಾಕು. ಹಸಿಮೆಣಸಿಕಾಯಿ, ಕಾಳು ಮೆಣಸು ಜಾಸ್ತಿ ಹಾಕೋಬೇಕು. ಹಸಿಮೆಣಸಿಕಾಯಿ ಜಾಸ್ತಿ ಹಾಕ್ಬಿಟ್ರೆ ಹೊಟ್ಟೆ ಉರಿ ಬರುತ್ತೆ. ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ರುಬ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಎಣ್ಣೆಯಲ್ಲಿ 10 ಕೂಗಿಸ್ಬಿಟ್ರೆ ಸಾಕು. ಸೂಪರ್ ಆಗಿರುತ್ತೆ ಕಾಲ್ ಸೂಪು, ಸಕ್ಕತ್ತಾಗಿರುತ್ತೆ ಟೇಸ್ಟು. ಸೋಂಪು ಅಷ್ಟೇ ನೀವು ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ, ಕಸರೆ ಬಂದ್ಬಿಡುತ್ತೆ. ಫ್ಲೇವರ್ಗೋಸ್ಕರ ಒಂದಿಷ್ಟೇ ಒಂದು ಪಿಂಚ್ ಅಂತಾರಲ್ಲ, ಅಷ್ಟು ಹಾಕೊಂಡ್ರೆ ಸಾಕು. ಸೊ ಅಷ್ಟೇ ಸಿಂಪಲ್ ಮೆಥಡ್. ಸೊ ರೆಡಿ ಮಾಡ್ತಾ ಇದ್ದೀನಿ. ನಮಗೆ ಏನ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ, ನಮ್ಮ ಮನೇಲಿ ಕೇಳ್ತೀನಿ. ಚಿಕನ್ ತೊಗೊಂಬರ್ತಾ ಇದ್ದಾರೆ ನಮಗೆ. ಇಡ್ಲಿ ರುಬ್ಬಿಟ್ಟಿದ್ದೀನಿ ಆಕ್ಚುಲಿ. ಸೊ ಇಡ್ಲಿ ಮಾಡ್ಲಾ ಇಲ್ಲ ಬಿರಿಯಾನಿ ಮಾಡ್ಕೊಳ್ಳ ಅಂತ ಇನ್ನ ಪ್ಲಾನಿಂಗ್ ಇಲ್ಲ, ನೋಡೋಣ. ಇನ್ನ ನನ್ನ ಬಟ್ಟೆ ಬೇರೆ ಒಗಿಬೇಕು, ಇನ್ನ ಚಿಕ್ಕ ಬಟ್ಟೆ ಕೆಲಸ ಇದೆ. ಕೈಯಲ್ಲಿ ಹೋಗಿ ಬಟ್ಟೆ ಒಗಿಬೇಕು. ಮತ್ತೆ ಇನ್ನೊಂದು ಸ್ವಲ್ಪ ರೀಲ್ಸ್ ಮಾಡಿ ಇಟ್ಕೊಂಡ್ಬಿಡೋಣ, ನಾಳೆಗೆ ಅಪ್ಲೋಡ್ ಮಾಡಕ್ ಸರಿ ಹೋಗುತ್ತೆ. ನಾಳೆಗೆ ಸೋಮವಾರ ಅಲ್ವಾ, ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ, ಆಗಲ್ಲ. ಸೊ ಹಾಗಾಗಿ ಇವತ್ತು ರಜಾ ಇರೋದ್ರಿಂದ ನಾನು ಪೀಸ್ಫುಲ್ ಆಗಿರ್ತೀನಿ. ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಂಜೆ ಮೇಲೆ ಸ್ವಲ್ಪ ನೆರಳು ಬಂದಿರುತ್ತೆ ಟೆರೆಸ್ ಮೇಲೆ, ಅವಾಗ ಹೋಗ್ಬಿಟ್ಟು ರೀಲ್ಸ್ ಮಾಡ್ಕೊಳ್ಳೋಣ ಸ್ಯಾರಿ ಹಾಕೊಂಡು ಅಂತ ಪ್ಲಾನ್ ಮಾಡಿದ್ದೀನಿ. ನೋಡೋಣ ಹೆಂಗಾಗತ್ತೆ ಅಂತ. ಮಾಡಿ ಇಟ್ಕೊಂಡ್ಬಿಟ್ರೆ ನಿಧಾನಕ್ಕೆ ಅಪ್ಲೋಡ್ ಮಾಡ್ಕೋಬಹುದು. ಅವತ್ತವತ್ತೇ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕೆಲಸಗಳಿರುತ್ತೆ. ಹಾಗಾಗಿ ಎಡಿಟಿಂಗ್ ಬೇರೆ ಮಾಡಬೇಕಲ್ವಾ, ಹಾಗಾಗಿ ರೀಲ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ನಿಧಾನಕ್ಕೆ ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಬೇಗ ಅಡುಗೆ ಮುಗಿಸ್ಬಿಡೋಣ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಅಪ್ಪ ಫುಲ್ಲು ಎಲ್ಲನೂ ಹಾಕಿ ಇಟ್ಟಿದ್ದಾರೆ. ಮಣ್ಣು ಹಾಕಿ, ನೀರು ಹಾಕಿ. ಈ ಕಡೆ ಬಿಸಿಲು ಬರುತ್ತೆ, ಅದಕ್ಕೆ ಇಲ್ಲಿ ಇಟ್ಟಿದ್ದಾರೆ. ಇನ್ನು ಬಿಸಿಲು ಬರಬೇಕು. ಸೊ ಇಲ್ಲಿ ಇಟ್ಟಿದ್ದಾರೆ, ನೋಡೋಣ. ಫ್ರೆಂಡ್ಸ್, ಕಾಲ್ ಸೂಪ್ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಮಳ್ಳಕ್ಕೆ ಇಟ್ಟಿದ್ದೀನಿ. ಕಾಲ್ ಸೂಪು ಸೂಪರ್ ಆಗಿ ಬಂದಿದೆ, ಎಮ್ಮಿ ಆಗಿ ಸಕ್ಕದಾಗಿರುತ್ತೆ. ಹೋಟ್ಲುಗಿಂತ ತುಂಬಾನೇ ಚೆನ್ನಾಗಿರುತ್ತೆ. ಮನೇಲಿ ಮಾಡ್ಕೊಳ್ಳಿ, ಹೆಲ್ದಿ ಆಗಿರುತ್ತೆ. ನಾನೊಂದು 10-12 ವಿಶಿಲ್ ಬರ್ಸಿದ್ದೀನಿ, ಚೆನ್ನಾಗಿ ಬೆಂದಿದೆ. ಇಲ್ಲಿ ಬಂದು ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀನಿ. ಗ್ರೀನ್ ಬಿರಿಯಾನಿ ನಮಗೆ. ಓಕೆ, ಸೊ ನನ್ನ ಮಗನಿಗೆ ಇಡ್ಲಿ, ಅವ್ನು ಬಿರಿಯಾನಿ ತಿನ್ನಲ್ಲ ಖಾರ ಅಂದ್ಬಿಟ್ಟು ಫ್ರೆಶ್ ಆಗಿ ಇಡ್ಲಿ ಮಾಡಿದ್ದೀನಿ. ಇಲ್ಲಿ ಬಂದು ರೆಡ್ ಚಿಕನ್ ಮಾಡಿದ್ದೀನಿ, ಇದು ರೆಡ್ ಚಿಕನ್. ಸೊ ಇದಿಷ್ಟು ಐಟಮ್ ಸಂಡೇ ಸ್ಪೆಷಲ್ ಮಾಡಿದ್ದೀನಿ, ಒಬ್ಬೊಬ್ರಿಗೆ ಒಂದೊಂದು. ಸೊ ಅವನು ಸ್ಪೈಸಿ ತಿನ್ನಲ್ಲ ನನ್ನ ಮಗ, ಹಾಗಾಗಿ ಅವ್ನಿಗೆ ಇಡ್ಲಿ, ನನ್ನ ಮಗಳಿಗೆ ಮೇಯ್ನಾಗಿ ಕಾಲ್ ಸೂಪ್ ಕೊಡಬೇಕು. ಬಿಸಿ ಇದ್ದಾಗ ಬಿರಿಯಾನಿ ಕೊಡ್ತೀನಿ ಅಷ್ಟೇ. ಸೊ ಯಾವುದಕ್ಕೂ ನಾನು ಟೊಮೊಟೊ ಬೆಳೆಸಿಲ್ಲ, ರೆಡ್ ಚಿಕನ್ಗೂ ಟೊಮೊಟೊ ಬೆಳೆಸಿಲ್ಲ. ಸೊ ಟೊಮೊಟೊ ಕೊಡಬಾರ್ದು.
ಮತ್ತೆ ತೆಂಗಿನಕಾಯಿ ಕೊಡಬಾರ್ದು ಅಂತ ಅದು ಯಾವುದನ್ನು ಬಳಸಿಲ್ಲ, ಹಾಗೆ ಮಾಡಿರೋದು. ಸೂಪ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ, ಸಿಂಪಲ್ ಅಷ್ಟೇ. ಒಂಚೂರು ಸೋಂಪು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಮತ್ತೆ ಶುಂಠಿ, ಮೆಣಸು ಯಥೇಚ್ಛವಾಗಿ ಹಾಕೊಳ್ಳಿ. ಆಮೇಲೆ ಈರುಳ್ಳಿ ಮತ್ತೆ ಅರಿಶಿನ ಇದಿಷ್ಟು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ, ಚೆನ್ನಾಗಿ ಒಂದು 10-15 ನಿಮಿಷ ಕಾಳನ್ನ ಆದಷ್ಟು ಮಸಾಲೆ ಹಾಕಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಆಮೇಲೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀರು ಹಾಕೋಬೇಕು. ನೀರನ್ನು ಅಷ್ಟೇ ಸುಮ್ಮನೆ 4 ಕಾಲು ಹಾಕಿದ್ದೀನಿ ನಾನು. 4 ಕಾಲಿಗೆ ನೋಡ್ಬೋದು ಎಷ್ಟು ಚಿಕ್ಕದಿದೆ ಕುಕ್ಕರ್ ಅಂತ. ತುಂಬಾ ಓವರ್ ಆಗೆಲ್ಲ ನೀರು ಹಾಕಿ ಸೂಪ್ ಮಾಡ್ಕೊಂಬೇಡಿ, ಅದಷ್ಟು ಮಜಾ ಇರಲ್ಲ. ಕರೆಕ್ಟಾಗಿ ಈ ಚೊಂಬಲ್ಲಿ 1 ಚೊಂಬು ಬಂದ್ರೆ ಸಾಕು. ಸೂಪು ತುಂಬಾನೇ ಚೆನ್ನಾಗಿರುತ್ತೆ, ಅದರಲ್ಲೇ ಜಿಡ್ಡಿನ ಅಂಶ ಎಲ್ಲ ಬಿಟ್ಟಿರುತ್ತೆ, ಸೂಪರ್ ಆಗಿರುತ್ತೆ. ಜಾಸ್ತಿ ನೀರು ಹಾಕೋಬಿಟ್ರೆ ಏನು ಪ್ರಯೋಜನ ಇಲ್ಲ ಅದು. ಸೊ ಹಾಗಾಗಿ ಮನೇಲೆ ಮಾಡ್ಕೊಳ್ಳಿ. ಹೋಟೆಲಲ್ಲಾದ್ರೆ ಸಿಕ್ಕಾಪಟ್ಟೆ ನೀರು ಹಾಕ್ಬಿಡ್ತಾರೆ, ಅದು ನಮ್ಗೇನು ಸಿಗೋದು ಇಲ್ಲ ಹೆಲ್ತಿಯಾಗಿ ಅಷ್ಟೊಂದು. ಸೊ ಹಾಗಾಗಿ ಆದಷ್ಟು ಮನೇಲೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದು. ಏನು 300 ರೂಪಾಯಿ ಏನೋ 4 ಕಾಲಿಗೆ, ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ. ಅದ್ರ ಬದಲು ಮನೇಲಿ ಮಾಡ್ಕೊಂಡು ಟೇಸ್ಟಿಯಾಗಿ ತಿನ್ನಿ ಅಷ್ಟೇ. ಫಸ್ಟ್ ನನ್ನ ಮಗಂಗೆ ಇಡ್ಲಿ ತಿನ್ನಿಸ್ಬಿಡ್ತೀನಿ. ನಮ್ಮ ಮನೇಲಿ 4 ದೊಡ್ಡ ಸ್ಟವ್ ಇರೋದಕ್ಕೆ ಬೇಗ ಬೇಗ ಅಡ್ಗೆ ಆಗ್ತೈತೆ. ನಮ್ಮಮ್ಮ 4 ಹಚ್ಬಿಟ್ಟಿದ್ದಾರೆ. ಅದೇ 2 ಸ್ಟವ್ ಇದ್ದಿದ್ರೆ ಇಷ್ಟೊತ್ತಿಗೆ ಲೇಟ್ ಆಗ್ತಿತ್ತು ಅಷ್ಟೇ, ಅದಕ್ಕೆ 4 ಸ್ಟವ್ ಇರುತ್ತೆ. ತುಂಬಾ ಲೇಟು ಅಂದ್ರೆ ಲೇಟು ಫ್ರೆಂಡ್ಸ್. ತಗೊಳ್ತೀವಿ, ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ಆಮೇಲೆ ನಿಧಾನಕ್ಕಾದ್ರೂ ಪರವಾಗಿಲ್ಲ, ಚೆನ್ನಾಗಿರೋ ಪ್ರಾಡಕ್ಟ್ ತಗೋಬೇಕು. ಸೊ ನಾನು ಯಾವಾಗ್ಲೂ ಅಷ್ಟೇ, ವೆಯ್ಟ್ ಮಾಡಿದ್ರು ಪರವಾಗಿಲ್ಲ, ಚೆನ್ನಾಗಿರೋ ಪ್ರಾಡಕ್ಟ್ ತಗೊಳ್ತೀನಿ. ಹಾಗಾಗಿ ತಗೊಂಡಿದ್ದೀನಿ. ಸೊ ಈಗ ಇಡ್ಲಿ ತೆಗೆದುಕೊಂಡ. ಸೊ ಇವಾಗ ಸಂಡೇ ಸ್ಪೆಷಲ್ ಬಿರಿಯಾನಿ, ರೆಡ್ ಚಿಕನ್ ರೆಡಿ ಆಗಿದೆ. ಒಳ್ಳೆ ಬ್ಯಾಟಿಂಗ್ ಮಾಡೋಣ ಬನ್ನಿ. ಎಮ್ಮಿ ಎಮ್ಮಿ ಬಿರಿಯಾನಿ. ಸೊ ಫ್ರೆಂಡ್ಸ್, ಇವತ್ತು ಪೈನಾಪಲ್ ಕಟ್ ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನ್ರು ತುಂಬ ಬ್ಯುಸಿ ಇದ್ರು. ಸೊ ಇವತ್ತು ಕಟ್ ಮಾಡಿಕೊಡ್ತಾ ಇದ್ದಾರೆ. ಮಗ ನೋಡಿ ಏನು ಟಾರ್ಚರ್ ಕೊಡ್ತಾವನೆ. ಮಗ ತೋರ್ಸವ, ಅವನು ಮಾತ್ರ ಬಿಡಲ್ಲ, ನೇತ ಹಾಕೊಂಡು ಬಿದ್ದಿರ್ತಾನೆ ಅವ್ರ ಅಪ್ಪನ್ನ. ಮನ್ಗಿದ್ದವನು ಕೊಬ್ಬರಿ ಎಣ್ಣೆ ನೋಡಿ ಹೆಂಗೆ ಬಿಸಾಕಿದ್ದಾರೆ. ನಮ್ಮ ಮನೇಲಿ ಪೈನಾಪಲ್ ಹಣ್ಣಾಗ್ಬಿಟ್ಟಿದೆ. ಕೇಸರಿ ಬಾತ್ ಮಾಡೋಣ ಅನ್ಕೊಂಡೆ, ಯಾರು ಮಾಡ್ತಾರೆ ಇವಾಗ ನೋಡಿಲ್ಲ. ಆಗಲ್ಲಪ್ಪ ನನ್ನ ಕೈಲಿ, ಬೆಳಗ್ಗೆ ಅಂತ ಕೆಲಸ ಮಾಡಿ ನಂಗೆ ಸಾಕಾಗಿದೆ. ನಾನು ಇವಾಗ ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಬೇಕು, ತಲೆ ನೋಡ್ತೈತೆ. ಎಲ್ಲ ಎಣ್ಣೆ ಕೊಡು ಸತಿ, ಎಣ್ಣೆನ ಸುಮ್ಮನಿರೋ, ಕಾಯಿಸಿಲ್ಲ. ಡಾಬರ್ ಆಮ್ಲ ಮತ್ತೆ ಮಾಮೂಲಿ ಪ್ಯಾರಾಶೂಟ್ ಮತ್ತೆ ಡಾಬರ್ ಆಮ್ಲ ಎರಡನ್ನು ಮಿಕ್ಸ್ ಮಾಡಿ ಗ್ರೀನ್ ಕಲರ್ ಆಯಿಲ್ ಮಾಡಿದ್ದೀನಿ. ಹಾಗೆ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಗೊತ್ತಾ ರೀಲ್ಸ್, ಮ್ಯಾಜಿಕ್ ಅರ್ಶಿನದ ಪುಡಿ ಹಾಕೋದು ಗ್ಲಾಸ್ಗೆ. ಸೊ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ, ನೆಗೆಟಿವ್ ಎನರ್ಜಿ ಬರುತ್ತೆ ಅಂತ. ಸೊ ಹಾಗಾಗಿ ನಾವು ಡಾಬರ್ ಆಮ್ಲನ ಇದ್ರೊಳಗೆ ಹಾಕುವಾಗಲೇ ರೀಲ್ಸ್ ಮಾಡ್ಕೊಬಿಟ್ಟಿದ್ದೀವಿ. ನೆಗೆಟಿವ್ ಎನರ್ಜಿ ಅಂದಮೇಲೆ ಯಾಕದು ಮಾಡೋದು ಅಲ್ವಾ. ಹಾಗಾಗಿ ಕೋಕೋನಟ್ ಆಯಿಲು, ಡಾಬರ್ ಆಮ್ಲ ಎರಡು ಮಿಕ್ಸ್ ಮಾಡೋದನ್ನ ರೀಲ್ಸ್ ಮಾಡಾಕಿದ್ದೀನಿ ನಾನು. ಹೇಗೆ ಹೋಗಿ ನೋಡೋಗ್ರಿ ಅಂದರೆ ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಈ ವಿಡಿಯೋ ಬರೋಷ್ಟ್ರಲ್ಲಿ ಅಪ್ಲೋಡ್ ಮಾಡ್ಬಿಟ್ಟಿರ್ತೀನಿ. ಸ್ವಲ್ಪ ನೀವು ಚೆನ್ನಾಗಿ ಎಣ್ಣೆ ಕುಡಿಯೋಣ. ಅಲ್ಲ, ಎಣ್ಣೆ ಹಚ್ಕೊಂಡು ಕೆಜಿ 500 ರೂಪಾಯಿ 5,000 ರೂಪಾಯಿ ಯಾರು ಬೇಕು ಕಾಸ್ಕೊಡ್ರಿ ಕೊಡ್ತೀನಿ. ಮನೇಲಿ ಹೋಮ್ ಮೇಡ್ ಪ್ಲಾಂಟ್ ಚುಚ್ಚುತ್ತೆ ಮಗ್ನೆ, ಚುಚ್ಚುತ್ತೆ. ಬಿಸಾಕ ಕಸಕ್ಕದು, ಅದು ನೊಣ ಮುಟ್ಕೊಳತ್ತೆ. ಹಂಗ ಬಿಸಾಕದು ಇವಳೊಬ್ಳು. ನಮ್ಮ ಹುಡುಗರು ನೋಡಿ ಸ್ಲೋ ಮೋಷನ್ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಪೇಪರೆಲ್ಲ ಹರಿದು ಅಂಬ್ರೆಲ್ಲಾಗೆ ತುಂಬಿಕೊಂಡು ಅದನ್ನೆಲ್ಲ ಮೇಲೆ ಉದುರಿಸ್ಕೊಳ್ಳೋ ಥರ ಫ್ಲವರ್ಸ್ ಥರ ಮಾಡ್ಕೊಂಡು ಆಡಿದ್ದಾರೆ. ಅವರೇ ವಿಡಿಯೋ ಮಾಡಿರೋದು, ಅದಕ್ಕೆ ಹೆಂಗಂದ್ರೆ ನಂಗೆ ವಿಡಿಯೋ ಮಾಡ್ಕೊಂಡಿದ್ದಾರೆ. ಸೊ ಹಾಗೆ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ. ಸೊ ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಬಾಯ್.